ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ವೆಲ್ಕಮ್ ಹೇಳೋದಕ್ಕೂ ಕೂಡ ನನಗೆ ತುಂಬ ಬೇಜಾರಾಗ್ತಿದೆ ಬಿಕಾಸ್ ಆಫ್ ಜಾತಿ ಅನ್ನೋ ವಿಷಯದಿಂದ. ಈ ಜಾತಿ ಅನ್ನೋ ವರ್ಡು ಎಷ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರೆ ಕೆಲವು ಜನ ಅಂತಂದರೆ, ಈಗ ಸ್ಕೂಲಲ್ಲಿ A ಫಾರ್ ಆ್ಯಪಲ್ B ಫಾರ್ ಬಾಲ್ ಅಂತೆಲ್ಲ ನಾವು ಹೇಗೆ ಪ್ರಾಕ್ಟೀಸ್ ಮಾಡಿರ್ತೀವೋ ಆ ಥರ ಜಾತಿ ಅಂತ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾರೆ ಕೆಲವು ಜನ. ವೇಸ್ಟ್ ಅದೆಲ್ಲ. ಅದು ಯಾವ ರೀತಿಯಿಂದ ಜಾತಿ ಅಂತ ಡಿವೈಡ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಸೊ ಜಾತಿಯಿಂದ ಸಿಗೋವಂಥದ್ದಾದರೂ ಏನು, ಜಾತಿಲಿ ಏನಿದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲೇ ಹೇಳಿದ್ದಾರೆ ಏಕತೆಯಲ್ಲಿ ಸಮಾನತೆ ಅಂತ. ಕನಕದಾಸರು ಕೂಡ ಹೇಳಿದ್ದಾರೆ ಜಾತಿ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲವೇನಾದರೂ ಬಲ್ಲಿರಾ ಅಂತ. ಸೊ ಆಗಿನ ಕಾಲದಲ್ಲೇ ಎಲ್ಲದನ್ನು ಜಾತಿ ಬೇಡ ಅಂತ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೋಗಿದ್ದಾರೆ. ಈಗಿನ ಕಾಲದಲ್ಲಿ ಎಜುಕೇಟೆಡ್ ಜನರು ಕೂಡ ಇವನ್ ಓಕೆ ಹಿಂದಿನ ಕಾಲದ ಜನಗಳಪ್ಪ ಜಾತಿ ಬಗ್ಗೆ ಮಾತಾಡ್ತಾರೆ ಅನ್ನೋದಾದರೆ ಓಕೆ, ಬಿಕಾಸ್ ಅವ್ರಿಗೆ ನಾಲೆಡ್ಜ್ ಇರಲ್ಲ ಅಂತ. ಈ ಎಜುಕೇಟೆಡ್ ಪೀಪಲ್ಸು ಈಗ ಜನ್ರೇಷನ್ ಸ್ಟಾರ್ಟ್ ಈಗಿರೋಂಥ ಜನ್ರೇಷನ್ನವರು ಕೂಡ ಜಾತಿ ಬಗ್ಗೆ ಮಾತಾಡ್ತಾರೆ. ಅದು ಏನು ಜಾತಿ ಅಂತ, ಎಲ್ಲಿ ಇಟ್ಟಿದ್ರೆ ಜಾತಿ, ಯಾವ ಆಧಾರದ ಮೇಲೆ ಜಾತಿ ಅಂತ ನೀವು ಡಿವೈಡ್ ಮಾಡ್ತೀರಾ? ನಾ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡು ಮಾತಾಡೋದಕ್ಕೆ ರೀಸನ್ ಏನು ಅಂತಂದರೆ, ನಾನು ಕೂಡ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದವಳೆ. ನಾನು ಏನಾಗಿದ್ದೀನಿ? ನನಗೇನು ಹುಳ ಬಿದ್ದೈತಾ? ನಾನೇನು ಒಣಗೋಗ್ಬಿಟ್ಟಿದ್ದೀನ ಅಥವಾ ಸೊರಗೋಗ್ಬಿಟ್ಟಿದ್ದೀನ, ಸುಟ್ಟೋಗ್ಬಿಟ್ಟಿದ್ದೀನ? ಏನಾಗಿದೆ ಅಂತ? ಎಂಥದ್ದು ಆಗಿಲ್ಲ. ನಾನು ಎಷ್ಟು ಹ್ಯಾಪಿ ಫ್ಯಾಮಿಲಿಯಲ್ಲೇ ಲೀಡ್ ಮಾಡ್ತಾ ಇದ್ದೀನಿ. ನನಗೆ ಅತ್ತೆ ಮಾವ ನಾದ್ನಿ ಮೈದ್ನ ಮುದ್ದಾದ ಒಂದು ಗಂಡು ಮಗು, ಇನ್ನು ಏನು ಬೇಕು ಸುಖ ಜೀವನ ಮಾಡೋದಕ್ಕೆ? ಎಲ್ಲಿದೆ ಜಾತಿ ಅಂತ? ಈ ಜಾತಿ ವಿಷಯ ಯಾಕೆ ಬಂತು ಅಂತಂದರೆ, ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ ಸುಮ್ಮನೆ SLC ಫ್ರೆಂಡು, ಮಾತಾಡೋಣ ಅಂತ. ಹೆಸರು ಹೇಳೋದೇನು ಬೇಡ ಅವಳದು. ಸೊ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ಓಕೆ, ಸಮಥಿಂಗ್ ಎಲ್ಲನೂ ಫಸ್ಟಿಂದ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಏನಾಯಿತು, ಅವಳೊಂದು ವಿಚಾರ ಹೇಳಿದ್ಲು. ನಾನು ನಿಮ್ಮ ಮನೆ ಹತ್ರ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲಿ ನಿಮ್ಮ ಚಿಕ್ಕಪ್ಪನ ಮಗಳು ಸಿಕ್ಕಿದ್ಲು ಅಂತ. ಅವಳ ಹೆಸರು ಮಾತ್ರ ಹೇಳ್ತೇನೆ, ರೇಣುಕಾ ಅಂತ ಅವಳ ಹೆಸರು. ನನಗಿಂತ 1 ವರ್ಷ ದೊಡ್ಡವಳು. ಸಿಕ್ಕಿದ್ಲು, ನಿನ್ನ ಬಗ್ಗೆ ವಿಚಾರಿಸಿದ್ರೆ ಅವಳು ಎಷ್ಟೆಷ್ಟೆಲ್ಲ ಕೆಡ್ದಾಗ ಮಾತಾಡಿದ್ಲಲ್ಲ ನಿನಗೆ ಅಂತ ಹೇಳಿದ್ಲು. ಸೊ ನನ್ನ ಬಗ್ಗೆ ಕೆಡ್ದಾಗ ಮಾತಾಡೋಕೆ ಅವಳಿಗೇನು ರೈಟ್ಸ್ ಐತೆ? ಅವಳು ಯಾವಳು ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ಮಾತಾಡೋಕ್ಕೆ ಮೊದಲೇದು? ಓಕೆ, ಏನು ಮಾತಾಡಿದ್ಲು ಹೇಳು ಅಂತ ಕೇಳಿದೆ. ಅವಾಗ ಹೇಳಿದ್ಲು, ಅವಳು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು. ನಾನು ಯಾವ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳೋದು ಬೇಕಾಗಿಲ್ಲ, ಬಿಕಾಸ್ ಆಫ್ ನನ್ನ ಜಾತಿ ನಂಬಲ್ಲ. ಓಕೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾಳೆ ಅವಳು ಯಾವ ಮುಖ ಇಟ್ಕೊಂಡು ಊರಿಗೆ ಬರ್ತಾಳೆ, ಯಾವ ಮುಖ ಇಟ್ಕೊಂಡು ನಾವು ಮನೆ ಸೇರಿಸ್ಕೊಬೇಕು, ಅವಳಿಗೆ ಏನು ಯೋಗ್ಯತೆ ಇದೆ ಮನೆ ಸೇರ್ಕೊಳ್ಳೋಕ್ಕೆ ಅಂತೆಲ್ಲ ಮಾತಾಡೋದ್ಲಂತೆ. ಅವಳನ್ನು ಯಾವ ಚಪ್ಪಲಿಯಿಂದ ಬಿಚ್ಚಿ ಹೊಡಿಬೇಕು, ಯಾವ ರೀತಿ ಸನ್ಮಾನ ಮಾಡಬೇಕಾ ಬರುತ್ತೆ ಈಗ ಬಾಯಿಗೆ. ಸೊ 18+ ಕಂಟೆಂಟ್ ಆಗ್ಬಿಟ್ಟು ಯೂಟ್ಯೂಬ್ದವರು ಎಲ್ಲ ಬೋರ್ಡ್ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ವರ್ಡ್ಸ್ನ ಮಾತಾಡ್ತಾ ಇಲ್ಲ. ಬಟ್ ನಾನು ಫೋನ್ ಮಾಡಿ ತುಂಬ ಬೈದಿದ್ದೀನಿ ಅವಳಿಗೆ ಆಲ್ರೆಡಿ. ಯಾವ್ಯಾವ ವರ್ಡ್ಸಲ್ಲಿ ಬೈದಿದ್ದೀನಿ ಅಂತ ಕೂಡ ನಾನು ಈಗಲ್ಲಿ ಹೇಳೋಕ್ಕಾಗ್ತಾಯಿಲ್ಲ, ಬಿಕಾಸ್ ಆಫ್ ಅಷ್ಟು ಕೆಡ್ದಾಗೆಲ್ಲ ಬೈದ್ಬಿಟ್ಟಿದ್ದೀನಿ ನಾನು. ಓಕೆ, ನನ್ನ ಬಗ್ಗೆ ಮಾತಾಡೋ ಅಂಥ ಯೋಗ್ಯತೆ ಏನಿದೆ ಅವಳಿಗೆ ಅಂತ? ನಾನು ಓಕೆ, ನಿಮಗೆಲ್ಲ ಗೊತ್ತಿದೆ, ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್. ಓಕೆ, ನಾನು ಚಿಕ್ಕ ವಯಸ್ಸಿನ ತುಂಬಾ ಸ್ಟ್ರಗಲ್ ಪಟ್ಕೊಂಡು ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಬೇಕು ಅಂತ ನನ್ನ ಸ್ವಂತ ದುಡ್ಡಿಂದ ನಾನು ಓದಿ ಕಷ್ಟಪಟ್ಟು ಜಾಬ್ ಮಾಡಿ ಒಂದು ಒಳ್ಳೆಯ ಸಂಸಾರನ ಹುಡ್ಕೊಂಡು ಲವ್ ಮ್ಯಾರೇಜ್ ಆಗಿ ನನ್ನ ಪಾಡಿ ನಾನು ಸುಖವಾಗಿ ಬಂದಿದ್ದೀನಿ ಗುರು ಆಲ್ರೆಡಿ. ನನ್ನ ಊರಿನ ಸವಾಸನೂ ಬೇಡ, ನಿಮ್ಮಂಥ 3rd ಕ್ಲಾಸ್ ಜನಗಳ ಸವಾಸನೂ ಬೇಡ ಅಂತ ನಾನು ಊರು ಬಿಟ್ಟು ಬಂದಾಯಿತು. ಅಲ್ಲಿರೋದಕ್ಕೂ ನಾನು ಇಷ್ಟಪಡಲ್ಲ. ಫಸ್ಟ್ ಆಫ್ ಆಲ್ ನೀವು ಕೊಚ್ಚೆ ನಿಮ್ಗಳ ಮೇಲೆ ಮುಖಕ್ಕೆ ಕಲ್ಲು ಹಾಕ್ಬಿಟ್ಟು ಕೊಚ್ಚೆ ಮೈ ಮೇಲೆ ಸಿಡ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ ನಾನು ಊರು ಬಿಟ್ಟು ತುಂಬ ವರ್ಷಗಳನ್ನೇ ಆಗೋಯ್ತು. 4 ವರ್ಷ ಆಗೋಯ್ತು ನಾನು ಊರು ಬಿಟ್ಟು ಆಚೆ ಬಂದು. ನನ್ನದೇ ಆದಂಥ ಸ್ವಂತ ಫ್ಯಾಮಿಲಿ ಐತೆ, ನನಗೆ ಆದಂಥ ಮಗು ಐತೆ, ನನಗೆ ಆದಂಥ ಒಂದು ಕಂಪ್ಲೀಟ್ ಎಂಟೈರ್ ಫ್ಯಾಮಿಲಿ ನನಗೆ ಆಲ್ರೆಡಿ ಸಿಕ್ಬಿಟ್ಟಿದೆ. ಸೊ ನಿನಗೇನು ಸಿಕ್ಕೈತೆ ಅಂತ ನನ್ನ ಬಗ್ಗೆ ಮಾತಾಡ್ತಾಳೆ. ಅವಳಿಗೆ PUC ಮುಗಿದ ತಕ್ಷಣ ಮದುವೆ ಆಗ್ಬಿಡ್ತು. ಮುಂದೆ ಓದಬೇಕು ಅಂತಂದರೆ ಅವಳು ಮೆಂಟಲಿ ಅಷ್ಟು ಸರಿಯಾಗಿರಲಿಲ್ಲ. ಫಸ್ಟ್ ಆಫ್ ಆಲ್ ಅವಳಿಗೆ ನಾಲೆಡ್ಜು ಇರಲಿಲ್ಲ. ಮುಂದೆ ಅವಳಿಗೆ ಓದ್ಸೋಕ್ಕಾಗಲಿಲ್ಲ. ಮನೇಲಿ ಮದುವೆ ಮಾಡ್ಬಿಟ್ರು ಅರ್ಜೆಂಟ್ಲಿ. ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಗಾರೆ ಕೆಲಸ ಮಾಡೋನು ಹುಡುಗ ಗಾರೆ ಕೆಲಸ ಮಾಡ್ತಾನೆ. ಅವನಿಗೂ ತುಂಬ ಏಜ್ ಡಿಫ್ರೆನ್ಸು. ಹಾಳಾಗಿ ಹೋಗ್ಲಿ ಬಿಡುಗರು, ನನಗದು ಬೇಡದಿರೋ ವಿಷಯ ಆಯಿತಾ. ಮದುವೆ ಆದವು 1 ದಿನ ಕೂಡ ಕರೆಕ್ಟಾಗಿ 1 ದಿನದಿಂದ ಫಸ್ಟ್ ಡೇ ಮ್ಯಾರೇಜ್ ಆದಾಗಿಂದ ಕರೆಕ್ಟಾಗಿ 15 ದಿನ ತನಕ ಕೂಡ ಅವಳು ಗಂಡನ ಮನೇಲಿ ಇಲ್ಲ. ಯಾಕಿಲ್ಲ? ಅವ್ರ ಅತ್ತೆ ಮಾವ ಟಾರ್ಚರ್.
ಅತ್ತೆ ಟಾರ್ಚರು, ಮಾವ ಟಾರ್ಚರ್, ನಾದ್ನಿ ಟಾರ್ಚರು, ನಾದ್ನಿ ಮದುವೆ ಆಗೈತೆ, ಮೂರು ಮಕ್ಕಳು ಅದಾವೆ, ಅವೆಲ್ಲ ತಂದು ತವ್ರ ಮನೆಯಲ್ಲೇ ಕುತ್ಕೊಂಡಿದ್ದಾರೆ ಅವ್ರು ಆಲ್ರೆಡಿ. ಅತ್ತೇನು ನಾದ್ನಿನೂ ಸೇರಿಕೊಂಡು ಫುಲ್ಲು ಟಾರ್ಚರ್ ಇಡ್ತಾರೆ ಇವಳಿಗೆ. ಅನ್ನ ಮಾಡಿದ್ರೆ ಉಪ್ಪಾಕಿಲ್ಲ, ಸಾಂಬಾರು ಮಾಡಿದ್ರೆ ಬೆಂದಿಲ್ಲ, ರೊಟ್ಟಿ ಮಾಡಿದ್ರೆ ಸುಟ್ಟಿಲ್ಲ, ನಿನಗೆ ಆಮೇಲೆ ಊಟನೇ ಕೊಡಲ್ಲ. ಆ ರೇಂಜಿಗೆ ಅವಳಿಗೆ ಅಷ್ಟು ಟಾರ್ಚರ್ ಕೊಟ್ಬಿಟ್ರು. ಸರಿನಾ? ಅವಳು ಇಷ್ಟು ಟಾರ್ಚರ್ನ ಸಹಿಸೋಕ್ಕಾಗ್ದೇನೆ ಸೂಸೈಡ್ ಮಾಡ್ಕೊಂಡು ಸಾಯಕ್ಕೆ ಹೋಗಿದ್ಲು. ಇವಳೆ ಜಾತಿ ಬಗ್ಗೆ ಮಾತಾಡೋ ಸೂಳೆ. ಟಾರ್ಚರ್ ತಡೆಯೋಕ್ಕಾಗ್ದೇನೆ ಸೂಸೈಡ್ ಮಾಡ್ಕೊಂಡು ಸಾಯಕ್ಕೆ ಹೋಗಿದ್ಲು. ತಾನು ಸಾಯೋದಲ್ಲೇ ತಮ್ಮ ತಮ್ಮನೂ ಕೂಡ ಸಾಯಿಸ್ಬಿಟ್ಟಿರೋಳು ಆ ಟೈಮಲ್ಲಿ. ಹೋಗ್ತಾ ಏನು ಹಬ್ಬಕ್ಕೆ ಅಂತ ಮನೆ ಕರೆಸಿದ್ರು. ಮದುವೆ ಆದಮೇಲೆ ಹಬ್ಬ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅಳ್ತಿದ್ಲು. ನನ್ನ ಗಂಡ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಹೋಗಲ್ಲ, ಅಲ್ಲಿ ನನಗೆ ಟಾರ್ಚರ್ ಕೊಡ್ತಾರೆ, ನಾನು ಕಳಿಸಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಬಟ್ ಮನೇಲೆಲ್ಲ ಮಾತಾಡಿ ಸಮಾಧಾನ ಮಾಡಿ ಇಲ್ಲ ಹೋಗು ಪರವಾಗಿಲ್ಲ ಅಂತೆಲ್ಲ ಕಳಿಸೋ ಟೈಮಲ್ಲಿ ಹೋಗೋ ದಾರಿಯಲ್ಲಿ ಗಾಡಿ ಮೇಲಿಂದ ಎಗ್ರಕೊಂಡು ಬಿದ್ದು ಸತ್ತೋಗಕ್ಕೆ ಟ್ರೈ ಮಾಡೋಳೆ. ತನಗೆ ಟಾರ್ಚರ್ ತಡೆಯೋಕ್ಕಾಗದೆ ಅದೇ ಜಾತಿಲೇ ಹುಡುಕಿ, ಅದೇ ಯಾವ ಜಾತಿಲಿ ಬದುಕ್ತಾ ಇದ್ದಾಳಲ್ಲ ಅವಳು, ಅದೇ ಜಾತಿಯಲ್ಲಿ ಇರೋವಂಥ ಹುಡುಗನ್ನೇ ಹುಡುಕಿ ಗ್ರ್ಯಾಂಡಾಗಿ ಮದುವೆ ಮಾಡಿ ಊರು ತುಂಬ ಊಟ ಹಾಕಿಸಿ, ಚಪ್ರ ಹಾಕಿಸಿ, ಮೈ ತುಂಬ ಬಂಗಾರ ಹಾಕ್ಸ್ಬಿಟ್ಟು ಕಳಿಸಿದ್ರಲ್ಲ ನಿನ್ನ ಗಂಡನ ಮನೆಗೆ. ಏನು ಇದ್ದಕ್ಕಿತ್ತು ದಬಾಕಿದ್ಯಾ ನಿನ್ನ ಗಂಡನ ಮನೇಲಿ ಅಂತ ಸಾಯಕ್ಕೆ ಹೋಗಿದ್ಯಲ್ಲ. ಆಗೆಲ್ಲ ಹೋಗಿತ್ತು ಜಾತಿ ನಿಂದು? ಎಲ್ಲೇ ಹೋಗಿತ್ತು ಜಾತಿ? ನೀನು ಅದೇ ಜಾತಿಲಿ ತಾನೇ ಮದುವೆ ಆಗ್ಬಿಟ್ಟು ನೀನು ಇವಾಗ ಇರೋದು. ಮತ್ತು ಏನು ಸುಖ ಕಂಡಿದೆ ನೀನು ಆ ಜಾತಿಲಿ ಅಂತ? ಒಂದು ಅತ್ತೆ ಜೊತೆ ಬದುಕೋಕೆ ಗೊತ್ತಾ? ಮಾವನ ಜೊತೆ ಮಾತಾಡೋಕ್ಕೆ ಗೊತ್ತಾ? ನಾದ್ನಿಯವ್ರು ಸಂಭಾಳ್ಸೋಕೆ ಗೊತ್ತಾ ನಿನಗೆ? ಗಂಡನ ಹೌದು, ನೀನು ಕಂಟಿನ್ಯೂಸ್ಲಿ ತವ್ರ ಮನೆಯಲ್ಲೇ ಬಿದ್ದಿರ್ತೀಯ. 12 ತಿಂಗಳು ತವ್ರ ಮನೇಲಿ ಬಿದ್ದಿರ್ತೀಯ. ಆದರೂ 2 ಮಕ್ಕಳು ತಾಯಿ ಆಗಿದೆಯಾ? ನಾನು ಕೇಳಿದ್ನ ಬಂದ್ಬಿಟ್ಟು ನಿನ್ನನ್ನು? ಇಲ್ಲ ತಾನೇ? ಜಾತಿ ಜಾತಿ ಅಂತ ಏನಕ್ಕೆ ಸಾಯ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನೀನು ತಿನ್ನೋ ಅನ್ನ, ಭತ್ತ ಬೆಳೀತಾನಲ್ಲ ರೈತ, ಯಾವ ಜಾತಿಯವನಂತ ಗೊತ್ತಾ? ಆ ಭತ್ತದಿಂದ ಅಕ್ಕಿ ಮಾಡಿ ಪ್ಯಾಕೆಟ್ ಹಾಕಿ ಮಾರ್ಕೆಟಲ್ಲಿ ಇಟ್ಟು ಮಾರ್ತಾನಲ್ಲ, ಅವನು ಯಾವ ಜಾತಿ ಅಂತ ಗೊತ್ತಾ? ನೀ ತಿನ್ನೋ ಬೇಳೆ ಯಾವ ಜಾತಿ ಬೆಳೆದವನು ಅಂತ ಗೊತ್ತಾ? ಅಡುಗೆಗೆ ಮಾಡೋ ಎಣ್ಣೆ ಯಾವ ಜಾತಿನೂ, ಶೇಂಗೆ ಬೀಜ ಯಾವ ಜಾತಿ ಬೆಳೆದವನೇ, ಅಥವಾ ಸೂರ್ಯಕಾಂತಿ ಯಾವ ಜಾತಿಯಲ್ಲಿ ಬೆಳೆದವನೇ, ಅದನ್ನ ಗಾಣಕ್ಕೆ ಹಾಕಿ ಮಷೀನಿಗೆ ಹಾಕಿ ಯಾವ ಜಾತಿಯವನು ಎಣ್ಣೆ ತೆಗ್ದಿದ್ದಾನೆ, ಯಾವ ಜಾತಿಯನ್ನು ಪ್ಯಾಕೆಟ್ ಮಾಡಿದ್ದಾನೆ, ಯಾವ ಜಾತಿಯವನು ಮಾರ್ಕೆಟಲ್ಲಿ ಇಟ್ಟು ಮಾರ್ತಾ ಇದ್ದಾನೆ, ಅದನ್ನೇನಾದ್ರೂ ನೋಡ್ತೀಯ ನೀನು? ನೀನು ಹಾಕೋ ಚಪ್ಪಲಿ ಯಾವ ಜಾತಿಯವನು ಇಟ್ಟು ಮಾರ್ತಾ ಇದ್ದಾನೆ ಶಾಪಲ್ಲಿ ಅಂತ ನೋಡ್ತೀಯ? ಅರ್ಜೆಂಟಾಗಿ ನೀನು ಹಾಸ್ಪಿಟ್ಲಲ್ಲಿ ಆಕ್ಸಿಡೆಂಟಾಗಿ ಬಿದ್ದಿದ್ಯಲ್ಲ ಅವತ್ತಿನ ದಿನ, ಇದೇ ಸೂಸೈಡ್ ಮಾಡ್ಕೊಂಡು ಸಾಯಕ್ಕೆ ಹೋಗಿ ಬಿದ್ದಿದ್ಯಲ್ಲ, ಬ್ಲಡ್ ಹಾಕಿಸ್ಕೊಂಡಿಯಲ್ಲ, ಆ ಟೈಮಲ್ಲಿ ಯಾವ ಜಾತಿ ಒಂದು ಬ್ಲಡ್ ಅಂತ ಕೇಳ್ದೇನೆ ನೀನು? ಜಾತಿ ನಂದು ಇದೇ ಜಾತಿದೇ ಬೇಕು ಬ್ಲಡ್ ಅಂತ ಹಾಕಿಸ್ಕೋಬೇಕಾಗಿತ್ತು. ಡೆಲಿವರಿ ಮಾಡಿಸ್ಕೊಂಡಲ್ಲ ಪ್ರೆಗ್ನೆಂಟಾಗಿ, ಆ ಡೆಲಿವರಿ ಮಾಡೋ ಟೈಮಲ್ಲಿ ನಂಗೆ ಡಾಕ್ಟ್ರು ನನ್ನ ಜಾತಿಯವಳೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಜೀವದ ಪ್ರಶ್ನೆನಾ? ನಮ್ಮ ಜೀವ ಅಲ್ವಾ ಅವಾಗ? ಜಾತಿ ಅಂತೆ ಜಾತಿ. ಮೊದಲು ಗಂಡನ ಮನೇಲಿ ಇದ್ದು ನೆಟ್ಟಿಗೆ ಸಂಸಾರ ಮಾಡು, ಆಮೇಲೆ ನನ್ನ ಬಗ್ಗೆ ಮಾತಾಡು ನೀನು. ಜಾತಿ ಅಂತ ಜಾತಿ. ಬೀಸೋ ಗಾಳಿ ಜಾತಿ ಕೇಳಲ್ಲ, ಹರಿಯೋ ನದಿ ಜಾತಿ ಕೇಳಲ್ಲ, ಕೂಗೋ ಪಕ್ಷಿಗಳ ಜಾತಿ ಕೇಳಲ್ಲ, ಅನ್ನ ಕೊಡೋ ಭೂಮಿ ಜಾತಿ ಕೇಳಲ್ಲ, ಬೆಳಕು ನೀಡೋ ಸೂರ್ಯ ಜಾತಿ ಕೇಳಲ್ಲ. ನೀನು ಯಾವಳೆ? ಇದೆಲ್ಲನೂ ದೇವರು ನಮಗೋಸ್ಕರ ಸೃಷ್ಟಿ ಮಾಡಿ ಫ್ರೀಯಾಗಿ ಕೊಟ್ಟಿರ್ಬೇಕಾದ್ರೆ ದೇವರೇ ಜಾತಿ ಕೇಳಲ್ಲ. ಯಾವುದೋ ಜಾತಿಯವನು ಹತ್ತಿ ಬೆಳಿತಾನೆ, ಯಾವುದೋ ಜಾತಿಯವನು ಹಣತೆ ರೆಡಿ ಮಾಡ್ತಾನೆ, ಯಾವುದೋ ಜಾತಿಯವನು ಎಣ್ಣೆ ರೆಡಿ ಮಾಡ್ತಾನೆ. ಅದನ್ನೆಲ್ಲ ತಂದು ಪೂಜಾರಿಗಳು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಗಂಟೆ ಹೊಡಿತಾರಲ್ಲ, ಮಂಗಳಾರತಿ ಮಾಡ್ತಾರಲ್ಲ, ಅದೆಲ್ಲನೂ ನಾವು ತಾನೇ ತೊಗೊಂಡು ಬರ್ತೀವಿ. ದೇವ್ರೇನಾದರೂ ಜಾತಿ ಕೇಳಿತ್ತಾ? ದೇವ್ರೇನಾದ್ರೂ ಜಾತಿ ಕೇಳ್ಬಿಟ್ಟು ನೀನು ಈ ಜಾತಿಯವ್ನು ಮಾತ್ರ ವರ ಕೊಡ್ತೀನಿ, ಬೇರೆ ಜಾತಿ ಯಾರಾದ್ರೂ ವರ ಕೊಡಲ್ಲ ಅಂತೇನಾದ್ರೂ ಯಾರು ಹೇಳೋರ? ಇಲ್ಲ ಅಲ್ಲ, ಎಲ್ಲ ಜಾತಿಯವ್ರಿಗೂ ದೇವರು ಒಂದೇ ತಾನೆ. ಬೀಸೋ ಗಾಳಿಯಲ್ಲಿ ವ್ಯತ್ಯಾಸ ಇಲ್ಲ, ತಿನ್ನೋ ಅನ್ನೋದಲ್ಲೂ ವ್ಯತ್ಯಾಸ ಇಲ್ಲ. ಬೇರೆ ಜಾತಿಯವ್ರ ಮೈ ಮೇಲೆ ಇರೋದು ರಕ್ತನೇ ಕೆಂಪಿಗೆ ಇರುತ್ತೆ, ನಿನ್ನ ಮೈಲೋ ರಕ್ತ ಕೆಂಪಿಗೆ ಇರುತ್ತೆ. ಅದೆಂಥ ವ್ಯತ್ಯಾಸ ಬರುತ್ತೆ ನಿನಗೆ ಜಾತಿಲಿ? ದೇಶ ಆಲ್ರೆಡಿ ಚಂದ್ರ ಮೇಲೆ ಕಾಲಿಟ್ಟಾಯಿತು, ಮಂಗಳ ಗ್ರಹಕ್ಕೆ ಹೋಗಾಯಿತು, ಸೂರ್ಯನ ಬಗ್ಗೆ ಸ್ಟಡಿ ನಡೀತಾ ಇದೆ, ಹತ್ರ ಹೇಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಪ್ರಪಂಚ ಮುಂದುವರಿತಾ ಇದ್ರು ನಿಮ್ಮಂಥ 3rd ಕ್ಲಾಸ್ ಜನಗಳು ಜಾತಿ ಬಗ್ಗೆ ಮಾತಾಡ್ತಾ ಇರ್ತೀರಲ್ಲ, ನೀವು ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ಅಲ್ಲೇ ಹಳೆ ಕೊಂಪಿಲ್ ಬಿದ್ದು ಅಲ್ಲೇ ಸಾಯ್ತಾ ಇರ್ತೀರ ನೀವುಗಳು. ಜಾತಿ ಅಂತೆ ಜಾತಿ. ಫಸ್ಟ್ ಆಫ್ ಆಲ್ 2 ಅಕ್ಷರ ತಲೆಯಲ್ಲಿ ಇಟ್ಕೊಂಡು ಪ್ರಪಂಚನ ಸುತ್ತಿದ್ರೆ ತಾನೇ ನಿನಗೆ ಪ್ರಪಂಚ ಏನು ಅಂತ ಗೊತ್ತಾಗೋದು. ಮನೇಲೇ ಬಿದ್ದಿರ್ತಿಯಲ್ಲ 3 ಹೊತ್ತು ತಿನ್ಕೊಂಡು ಉಣ್ಕೊಂಡು, ಅವಳ ಬಗ್ಗೆ ಹಿಂಗಾಯ್ತು ಇವಳ ಬಗ್ಗೆ ಹಿಂಗಾಯ್ತು ಅಂದ್ಕೊಂಡು 3 ಹೊತ್ತು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಇರ್ತೀಯಲ್ಲ, ನಿನಗೇನೇ ಗೊತ್ತು ಪ್ರಪಂಚ? ಹೊರಗಡೆ ಬಂದು ನೋಡು ಗೊತ್ತಾಗುತ್ತೆ. ಬರೀ 4 ಮೂಲೆಯಲ್ಲಿ ಇದ್ಬಿಟ್ಟು ಬರೀ 4 ಮನೆ ಚಾಡಿ ಮಾತಾಡೋದಲ್ಲ ಪ್ರಪಂಚ. ಬಂದು ನೋಡು, ಸುತ್ತಾಡು, ಗೊತ್ತಾಗುತ್ತೆ. ಮನೆ ಬಿಟ್ಟು ಆಚೆ ಬರ್ದಿರೋಳು ನೀನು ನನಗೇನೆ ಕೇಳ್ತೀಯಾ?
ಹೌದು, ನಾನು ಸೊಕ್ಕಿಂದನೇ ಮಾತಾಡ್ತಿದ್ದೀನಿ. ಬಿಕಾಸ್ ಆಫ್ ನಾನು ನನ್ನ ಸ್ವಂತ ದುಡ್ಡಿಂದ ಓದಿದ್ದೀನಿ, ನನ್ನ ಸ್ವಂತ ದುಡ್ಡಿಂದ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಸಂಬಳ ನಾನು ಕಟ್ಕೊಂಡಿದ್ದೀನಿ. ನೀನೇನೇ ಮಾಡ್ಕೊಂಡಿದ್ಯಾ? ಛಾತಿ ಅಂತೆ ಎತ್ತು ಮುಖ ನೋಡ್ಕೊಂಡಿಂದು. ನಿನಗೆ ಫೋನಲ್ಲಿ ಗೈಸ್, ನಾನು ಆಲ್ರೆಡಿ ಫೋನಲ್ಲಿ ಸರಿಯಾಗಿ ಉಗಿದ್ಬಿಟ್ಟಿದ್ದೀನಿ. ಬಟ್ ಆ ವರ್ಡ್ಸ್ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಸ್ಟಿಲ್ ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಇದೇ ಕಾರಣಕ್ಕೋಸ್ಕರ ಅಂತ ಏನಲ್ಲ, ನನಗೆ ಬೇರೆ ಕೆಲಸ ಇದೆ. ಹೋಗುವಾಗ ಅವಳನ್ನ ಸುಮ್ಮನೆ ಬಿಡಲ್ಲ. ಮಾನನಷ್ಟ ಮೊಕದ್ದಮೆ ಅಂತ ಕೇಸ್ ಹಾಕ್ಬಿಟ್ಟೆ ಬರ್ತೀನಿ. ಅವಳು ಪ್ರೆಗ್ನೆಂಟ್. ಓಕೆ, ಪ್ರೆಗ್ನೆಂಟ್ ಅನ್ನೋದು ಕೂಡ ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅವಳ ನನ್ನ ಬಗ್ಗೆ ಮಾತಾಡೋದಕ್ಕೆ ಏನು ಚಿಕ್ಕಪ್ಪನ ಮಗಳು ಅಂದ ತಕ್ಷಣ ನನ್ನ ಸಂಬಂಧ ಕಟ್ಟಕ್ಕೆ ಬರ್ತಾಳೆ. ಆದ್ರೆ ನಾನು ಈ ಆಸ್ತಿ ವಿಷಯಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೆ, ಇವ್ರು ಆಸ್ತಿ ಕೊಡ್ತಲ್ಲ ನನಗೆ ಅಂತ. ಅವಾಗ ಮಾತಾಡ್ತಾಳೆ, ಓ ಏನು ಸಂಬಂಧಿಕರು ಅನ್ನೋದೇನು ಮನಸ್ಸಲ್ಲೇ ಇಲ್ವಾ ಇವಳಿಗೆ? ಏನು ಒಬ್ಬನೇ ತಮ್ಮ ಇರೋದು, ಕಂಪ್ಲೇಂಟ್ ಎಂತ ಕೊಡಬೇಕು ಅಂತೆಲ್ಲ ಊರು ತುಂಬ ಡಂಗ್ರ ಸಾರ್ಕೊಂಡು ಬರೋ ಟೈಮಲ್ಲಿ ನಾನು ಮದುವೆ ಆಗಿ ಬೇರೆ ಕಡೆ ಬಂದಾದ್ಮೇಲೆ ಜಾತಿ ಬಗ್ಗೆ ಮಾತಾಡಬಾರ್ದು ಅನ್ನೋದು ಕೂಡ ನಿನಗೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಯಾಕೆ ಇರಲಿಲ್ಲ? ಜಾತಿ ಅಂತೆ. ಮೊದಲು ಗಂಡನ ಮನೇಲಿ ನೆಟ್ಟಿಗೆ ಸಂಸಾರ ಮಾಡು. ಏನು ಹೇಳು? ಸಂಸಾರ ಮಾಡು. ಅತ್ತೆ ಮಾವನ ಜೊತೆ ಇದ್ಬಿಟ್ಟು ಬಾಳ್ವೆ ಮಾಡು. ಆಮೇಲೆ ಜಾತಿ ಬಗ್ಗೆ ಮಾತಾಡುವಂತೆ. ಫಸ್ಟ್ ಆಫ್ ಆಲ್ ಜಾತಿ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ನನ್ನ ಹೆಸರು ಕೂಡ ಎತ್ತೋ ಯೋಗ್ಯತೆನೂ ಇಲ್ಲ. ಇವ್ರುಗಳು ಎಷ್ಟು ಹೇಳಿದ್ರು ಕಮ್ಮಿನೇ ಗಾಯ್ಸ್. ಇವ್ರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇವ್ರುಗಳು ಉದ್ಧಾರನೂ ಆಗಲ್ಲ, ಚೇಂಜು ಆಗಲ್ಲ. ಇಂಥವ್ರನ್ನ ಚೇಂಜ್ ಮಾಡೋದಕ್ಕೂ ಆಗಲ್ಲ. ಅವ್ರಿಗೆ ಆಲ್ರೆಡಿ ಈ ಜಾತಿ ಅನ್ನೋದು ಪ್ರಿಂಟ್ ಆಗಿಬಿಟ್ಟಿರ್ತೈತೆ ತಲೆಯಲ್ಲಿ. ನಾನು ಫೋನ್ ಮಾಡಿ ಉಗ್ದಾಗ ಏನು ಹೇಳ್ತಾಳೆ ಗೊತ್ತಾಳೆ? ನಾನ್ಯಾಕಪ್ಪ ನಿನ್ನ ಬಗ್ಗೆ ಮಾತಾಡಲಿ, ನಾನು ಯಾಕೆ ನಿನ್ನ ಬಗ್ಗೆ ಮಾತಾಡಲಿ ಅಂತ ಕೇಳ್ತಾಳೆ. ಭಯ.